ವೆಲ್ಕಮ್ ಬ್ಯಾಕ್. ಕಬ್ಬು ಬೆಳೆಗಾರರು ಸಂಯಮದಿಂದ ವರ್ತನೆ ಮಾಡಬೇಕು. ನಾನು ಕೂಡ ಸಕ್ಕರೆ ಸಚಿವರ ಜೊತೆ ಮಾತನಾಡಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದು ತೀವ್ರ ಸ್ವರೂಪವನ್ನ ಪಡೆಯಬಾರದು ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಾಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದು ಸೂಕ್ತ ಅಂತೇಳಿ ನನ್ಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದ್ರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು. ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಾಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ವೆಲ್ಕಮ್ ಬ್ಯಾಕ್. ಕಬ್ಬು ಬೆಳೆಗಾರರು ಸಂಯಮದಿಂದ ವರ್ತನೆ ಮಾಡಬೇಕು. ನಾನು ಕೂಡ ಸಕ್ಕರೆ ಸಚಿವರ ಜೊತೆ ಮಾತನಾಡಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದು ತೀವ್ರ ಸ್ವರೂಪವನ್ನ ಪಡೆಯಬಾರದು ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಾಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದು ಸೂಕ್ತ ಅಂತೇಳಿ ನನ್ಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದ್ರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು. ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಾಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ವೆಲ್ಕಮ್ ಬ್ಯಾಕ್. ಕಬ್ಬು ಬೆಳೆಗಾರರು ಸಂಯಮದಿಂದ ವರ್ತನೆ ಮಾಡಬೇಕು. ನಾನು ಕೂಡ ಸಕ್ಕರೆ ಸಚಿವರ ಜೊತೆ ಮಾತನಾಡಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದು ತೀವ್ರ ಸ್ವರೂಪವನ್ನ ಪಡೆಯಬಾರದು ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಾಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದು ಸೂಕ್ತ ಅಂತೇಳಿ ನನ್ಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದ್ರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು. ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಬೇರೊಂದು ವಿಷಯಕ್ಕೆ
ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ವೆಲ್ಕಮ್ ಬ್ಯಾಕ್. ಕಬ್ಬು ಬೆಳೆಗಾರರು ಸಂಯಮದಿಂದ ವರ್ತನೆ ಮಾಡಬೇಕು. ನಾನು ಕೂಡ ಸಕ್ಕರೆ ಸಚಿವರ ಜೊತೆ ಮಾತನಾಡಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದು ತೀವ್ರ ಸ್ವರೂಪವನ್ನ ಪಡೆಯಬಾರದು ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದು ಸೂಕ್ತ ಅಂತೇಳಿ ನನ್ಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದ್ರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು. ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ವೆಲ್ಕಮ್ ಬ್ಯಾಕ್. ಕಬ್ಬು ಬೆಳೆಗಾರರು ಸಂಯಮದಿಂದ ವರ್ತನೆ ಮಾಡಬೇಕು. ನಾನು ಕೂಡ ಸಕ್ಕರೆ ಸಚಿವರ ಜೊತೆ ಮಾತನಾಡಿದ್ದೇನೆ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದು ತೀವ್ರ ಸ್ವರೂಪವನ್ನ ಪಡೆಯಬಾರದು ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದು ಸೂಕ್ತ ಅಂತೇಳಿ ನನ್ಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದ್ರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು. ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದ್ರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಬಹಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು